ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ತಲಕಾಯಲಬೆಟ್ಟ ಗ್ರಾಮದಲ್ಲಿ ನಿಲ್ಲಿಸಿರುವ ಬೂನಳ್ಳಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯ ಮುಂಭಾಗದಲ್ಲಿರುವಂತಹ ಬೆಟ್ಟಕ್ಕೆ ಸಾರ್ವಜನಿಕರು ವೀಕ್ಷಣೆ ಮಾಡಿ ಬೆಟ್ಟದ ಮೇಲೆ ಹೋಗಬೇಕಾದಾಗ ರಸ್ತೆ ಇಲ್ಲದ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರ ಒತ್ತಾಯದ ಮೇರೆಗೆ ಸುಮಾರು ಲಕ್ಷಗಳನ್ನು ಖರ್ಚು ಮಾಡಿ ವಾಹನಗಳು ಮೇಲೆ ಹೋಗಲು ರಸ್ತೆ ಬೇಡಿಕೆ ಇಟ್ಟಿತ್ತು. ಆ ಬೇಡಿಕೆಯ ಅನುಸಾರವಾಗಿ ಅನುಸರಿಸಿ ಅವರು ಜನವರಿ 1ನೇ ತಾರೀಕು ಆರಂಭಗೊಂಡು ಇವತ್ತು ದಿನವರೆಗೂ ವಾಹನದ ಮೂಲಕ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುತ್ತಿದ್ದಾರೆ. ಸ್ವಂತ ಖರ್ಚಿನಿಂದ ಸಾರ್ವಜನಿಕರ ಒಂದು ಬೇಡಿಕೆ ಒತ್ತೆಯಂತೆ ತುಂಬಾ ಅದ್ಭುತವಾಗಿ ರಸ್ತೆ ನಿರ್ಮಾಣವಾಗುತ್ತದೆ. ಮುಂದಿನ ದಿನಗಳಲ್ಲಿ ವಾಹನಗಳ ಮೂಲಕ ಮೇಲೆ ಏರಿ ಸುತ್ತು ಊರಿನ ದೃಶ್ಯವನ್ನು ಕಾಣಬಹುದು. ದೇವಸ್ಥಾನಕ್ಕೆ ಬರುವಂತಹ ಎಲ್ಲಾ ಭಕ್ತಾದಿಗಳನ್ನು ಬರಮಾಡಿಕೊಳ್ಳುವಂತಹ ಅದ್ಭುತ ಕ್ಷಣವಾಗಿದೆ. ತಾವು ಸಹ ಒಂದು ಏನು ಪ್ರಸಿದ್ಧಿ ಅಂತಾನೆ ಈ ಭಾಗದಲ್ಲಿ ವೆಂಕಟರಮಣ ಸ್ವಾಮಿ ನೆಲೆಸಿರ್ತಾರೆ. ಈ ಬೆಟ್ಟದ ಮೇಲೆ ತಲಕಾಯಲ ಬೆಟ್ಟಪ್ಪ ಹೆಸರು ಯಾಕೆ ಬಂತು ಅಂತಂದ್ರೆ, ಆ ವಾಲ್ಮೀಕಿ ಕಾಲದಲ್ಲಿ ತಲೆಗಳನ್ನ ಕಡಿದು ಬೆಟ್ಟಕ್ಕಾಗಿರೋದ್ರಿಂದ ತಲಕಾಯಲ ಬೆಟ್ಟ ಅಂತ ಹೆಸರು ಬಂತಂತೆ. ಈ ಬೆಟ್ಟಕ್ಕೆ ನಮ್ಮ ಪುಟ್ಟು ಆಂಜನಪ್ಪ ಅವರು ಸಮಾಜ ಸೇವಕರು ಹಲವಾರು ಬಾರಿ ಈ ಬೆಟ್ಟಕ್ಕೆ ಬಂದು ನೋಡಿ ವಾಹನಗಳು ಹೋಗೋದಿಕ್ಕೆ ಆಗಲ್ವಲ್ಲ, ಏನೇನ ಮಾಡಿ ವಾಹನ ಹೋಗೋದಿಕ್ಕೆ ಒಂದು ರಸ್ತೆ ಕಾಮಗಾರಿ ಮಾಡಬೇಕು ಅಂತ ಅವರ ಆಸೆ ಹೊತ್ತೆಯಿಂದ ಇವತ್ತಿನ ದಿನ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ. ಆ ರಸ್ತೆ ಅಭಿವೃದ್ಧಿ ಸುಮಾರು ಒಂದು 5 ರಿಂದ 8 ಲಕ್ಷದವರೆಗೂ ವೆಚ್ಚ ಆಗಬಹುದು. ಇನ್ನ ಕೊನೆಗೊಳ್ಳಿಲ್ಲ. 1 ತಿಂಗಳಿಂದ ಕಾಮಗಾರಿ ನಡೀತಾ ಇದೆ. ತುಂಬಾ ಅದ್ಭುತವಾಗಿದೆ. ಹಾಗಾಗಿ ಈ ರಸ್ತೆಯನ್ನ ತಾವು ಕೂಡ ನೋಡಬಹುದು. ಅದ್ಭುತವಾಗಿ ನಿರ್ಮಾಣವಾಗ್ತಾ ಇದೆ. ಹಲವಾರು ರೀತಿಯಲ್ಲಿ ಅವರ ಅಭಿವೃದ್ಧಿಗಳನ್ನ ಮೆಚ್ಚಿ ಜನ ಕೂಡ ಇವತ್ತಿನ ದಿನ ಹಲವಾರು ಜನ ಬಂದು ಇವತ್ತು ಅವ್ರಿಗನ್ನ ಆಶೀರ್ವಾದ ಮಾಡಿ ಇಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ತಮ್ಮ ಸಮಾಜ ಸೇವೆಯಲ್ಲಿ ಉತ್ತಮವಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಸಹ ತಾವು ಇದೇ ರೀತಿ ಉತ್ಸಾಹದಿಂದ ಮಾಡಿ ನಾವಿರ್ತೀವಿ ಅಂತ ಜನರು ಸಹ ಇದನ್ನು ಆಶೀರ್ವಾದ ಮಾಡ್ತಿದ್ದಾರೆ. ಇಲ್ಲಿ ರಸ್ತೆ ಆಗ್ತಾ ಇರೋದ್ರಿಂದ ತುಂಬಾ ಹರ್ಷದಿಂದ ಜನರು ಕೂಡ ಇವತ್ತು ಭಾಗಿಯಾಗಿ ದೇವರ ದರ್ಶನ ಪಡೆಯಕ್ಕೆ ಇವತ್ತು ದಿನ ಬಂದಿದ್ದಾರೆ. ತಾವು ಕೂಡ ಈ ರಸ್ತೆಯನ್ನ ನೋಡಬಹುದು. ಈ ವೀಕ್ಷಣೆ ತಿಳಿಸ್ತೀನಿ. ನೋಡಿ, ತುಂಬಾ ಅದ್ಭುತವಾಗಿದೆ. ನಾವು ಸಹ ಈ ಬೆಟ್ಟಕ್ಕೆ ಕಾಲ್ನಡಿಗೆಯಿಂದ ಹೋಗ್ತಾ ಇದ್ದೇವೆ. ದಿಬ್ಬುರಳ್ಳಿ ಗ್ರಾಮದ ನೀರು ತಲಕಾಯಲಬೆಟ್ಟ ಪಂಚಾಯಿತಿಯಲ್ಲಿ ಇನ್ನೇನು ಒಂದು ಕಳೆದ ತಿಂಗಳಲ್ಲಿ ಜಾತ್ರೆ ಸಹ ತುಂಬಾ ಅದ್ಭುತವಾಗಿ ನಡೀತದೆ. ಈ ವೆಂಕಟರಮಣ ಸ್ವಾಮಿ ಕನಿಷ್ಠ ಅಂತಂದ್ರು ಹಲವಾರು ವರ್ಷಗಳಿಂದ ನೆಲೆಸಿರೋಂಥ ದೇವರು. ಈ ಭಾಗದ ದೇವರು ಎಲ್ರಿಗೂ ಆಶೀರ್ವಾದದಿಂದ ಇವತ್ತಿನ ದಿನ ನಮ್ಮ ಕನಸು ನನಸಾಗ್ತಾ ಇದೆ. ಆ ಕನಸಿನೊಂದಿಗೆ ವಾಹನಗಳು ಕೂಡ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ಕೆಲವರು ಕಾಲ್ನಡಿಗೆಯಲ್ಲಿ ಹೋಗದೇ ಇರೋಂಥವ್ರಿಗೆ ತುಂಬಾ ಅನುಕೂಲ ಆಗ್ಬೋದು. ಹಾಗಾಗಿ ಈ ಕ್ಷೇತ್ರ ತುಂಬಾ ಅದ್ಭುತವಾಗಿದೆ. ತಾವು ಬಂದು ನೋಡಬಹುದು. ಈ ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 4 ವರ್ಷದಿಂದ ಇದೇ ಗ್ರಾಮ ಪಂಚಾಯತ್ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮದು ತಲಕಾಯಲಬೆಟ್ಟ 2015ರಲ್ಲಿ ಹೊಸದಾಗಿ ಗ್ರಾಮ ಪಂಚಾಯತಿ ಆಯಿತು. ಇದು ಚಿಕ್ಕ ಪಂಚಾಯತಿ, ಜಾಸ್ತಿ ಸಣ್ಣ ಹಳ್ಳಿ ಇರ್ತಕ್ಕಂಥ ಪಂಚಾಯತಿ. ಡೆವಲಪ್ಮೆಂಟ್ ಕಡಿಮೆ ಇತ್ತು. ನಾವು ಎಷ್ಟೋ ದಿನದಿಂದ ನಮ್ಮ ಪಂಚಾಯತಿಯಿಂದ ಈ ಬೆಟ್ಟಕ್ಕೆ ದಾರಿ ಮಾಡಬೇಕಂತೇಳಿ ನಮ್ಮ ಕಮಿಟಿಯಲ್ಲಿ ಅಂದ್ಕೊಂಡಿದ್ದು. ಅದರಲ್ಲಿ ನಾವು ನರೇಗಾದಲ್ಲಿ ಕೂಡ ಒಂದು 2 ಲಕ್ಷ ಹಾಕಿ ಮೊದಲು ಅಲ್ಲಿ ಪ್ರೂಫ್ ಮಾಡಿದ್ವು. ಆಮೇಲೆ ಇಲ್ಲಿನ ಸಮಾಜ ಈ ಬೆಟ್ಟಕ್ಕೆ ದಾರಿ ಮಾಡಿದ್ದಾರೆ. ಇವಾಗ ಹತ್ತದಲ್ಲಿ ಜಾತ್ರೆ ಬೇರೆ ಇದೆ. ಇದು ಒಳ್ಳೆ ಪುಣ್ಯ ಕಾರ್ಯ ಅಂತೀವಿ. ಈ ಸುಮಾರು ವರ್ಷಗಳಿಂದ ಅಂದ್ಕೊಂಡಿದ್ರು ಇಲ್ಲಿ ಬೆಟ್ಟಕ್ಕೆ ದಾರಿ ಮಾಡಬೇಕಂತೇಳಿ. ಈ ಸಮಾಜ ಸೇವಕರು ಬಂದು ಈ ದಾರಿ ಮಾಡೋದಕ್ಕೆ ಜನಗಳಿಗೆಲ್ಲ ಅನುಕೂಲ ಆಗ್ತಾ ಇದೆ. ಇಂಥ ಅಭಿವೃದ್ಧಿಗಳು ಎಲ್ಲ ಕಡೆ ಆಗಬೇಕಂತೂ ನಾನು ಈ ಸಮಯದಲ್ಲಿ ತಿಳಿಸ್ತೀನಿ. ತಾವು ಎಲ್ಲಿಂದ ಬಂದಿರ್ಬೋದು ತಿಳ್ಕೊಬೋದಾ ಸರ್? ಯಾವ ಗ್ರಾಮದಿಂದ ಬಂದಿದ್ದೀರಾ ಸರ್? ನಾವು ಚಿಕ್ಕಬಾನಗಡದಿಂದ ಗಂಜಿಗುಂಟೆ ಗ್ರಾಮ ಪಂಚಾಯತಿ ಚಿಕ್ಕಬಾನಗಡದಿಂದ ಬಂದಿದ್ದೀವಿ. ತಲಕಾಯಲ ಬೆಟ್ಟದಲ್ಲಿ ಏನು ವಿಶೇಷ ಇವತ್ತಿನ ದಿನ? ಏನು ವಿಶೇಷ, ನಮ್ಮ ಪುಟ್ಟಾಂಜ ಪ್ರೋಗ್ರಾಮ್ ಇತ್ತು. ಬೆಟ್ಟದ ಮೇಲೆ ಎಲ್ಲ ದೇವಸ್ಥಾನದ ಹತ್ರ ರಸ್ತೆ ಎಲ್ಲ ಮಾಡ್ತಾ ಇದ್ರು. ಅದಕ್ಕೆ ಪೂಜೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರು ಈ ತರ ಸೋಷಿಯಲ್ ಸರ್ವಿಸ್ ಮಾಡಿಲ್ಲ. ಅವರು ಸೋಷಿಯಲ್ ಸರ್ವಿಸ್ ಮಾಡಿದ್ದಾರೆ. ನಾವು ನಮಗೆ ನೋಡ್ತಾ ಇದ್ರೆ
ಎಷ್ಟೋ ಸಂತೋಷ ಆಗುತ್ತೆ. ಎಲ್ಲ ಇವತ್ತು ಅವ್ರ ಮೇಲೆ ಅಭಿಮಾನ ಇಟ್ಟು ಬಹಳ ಜಾಸ್ತಿ ಜನ ಬಂದಿದ್ದಾರೆ. ದೇವರ ದರ್ಶನ ಮಾಡಿಕೊಂಡು ಬೆಟ್ಟ ಹತ್ತಿ ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದೀವಿ. ಈಗ ಈ ರಸ್ತೆ ಕಾಮಗಾರಿ ಸರ್, ಈ ರಸ್ತೆ ಕಾಮಗಾರಿ ಎಷ್ಟು ಲಕ್ಷ ಆಗಿರ್ಬೋದು ಇದುವರೆಗೂ ನಿಮ್ಗೇನ ಒಂದು 10-15 ಲಕ್ಷ ಆಗಿರ್ಬೋದು. ಇನ್ನೂ ಆಗೋ ಜಾಸ್ತಿ ಇದೆ, ಮಾಡಿದ್ರೆ ಕೋಟಿಗಟ್ಟಲೆ ಆಗುತ್ತೆ ಇನ್ನು. ಕೊಂಡ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಬೆಟ್ಟಕ್ಕೆ ಇವತ್ತಿನ ದಿನ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದೆ. ಈ ರಸ್ತೆ ಮಾಡಬೇಕಾದ್ರೆ ನಮ್ಮ ಪುಟ್ಟು ಆಂಜನಪ್ಪ ಅವರ ಕೊಡುಗೆ ತುಂಬಾ ಅಪಾರವಾದದ್ದು. ಏನೋ ಇವತ್ತಿನ ದಿನ ಅವರು ಮನಸ್ಸು ಮಾಡಿ ಇವತ್ತಿನ ದಿನ ಯಾರೂ ಮಾಡದೇ ಇರೋಂಥ ಕೆಲಸ ಅಪರೂಪವಾಗೋ ಅಥವಾ ಈ ಭಾಗಕ್ಕೆ ಜನಕ್ಕೆ ಅದ್ಭುತವಾಗಿ ಒಂದು ರಸ್ತೆ ನಿರ್ಮಾಣ ಮಾಡಿ ಇನ್ನ ಜನ ಬಂದು ಇವತ್ತು ವೀಕ್ಷಣೆ ಮಾಡಲಿ ಅಂತ ಈಗ ರಸ್ತೆ ಅಭಿವೃದ್ಧಿ ಮಾಡ್ತಿದ್ದಾರೆ. ಈ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಅಧ್ಯಕ್ಷರು ಕೂಡ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ. ಅವರು ಸಹ ಈ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತಾರೆ ನಿಮ್ಮ ಬಳಿ. ಸ್ಟಾರ್ಟ್ ಆಗಿದೆ ಶಿಡ್ಲಘಟ್ಟ ತಾಲೂಕಿನ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರೇಣಿಸ್ವಾಮಿ ಅವರು ಕೆಲವೊಂದು ಮಾತುಗಳನ್ನ ಮಾತಾಡಕ್ಕೆ ಇಷ್ಟಪಡ್ತಿದ್ದಾರೆ. ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಅವರು ಪೂರ್ಣವಾಗಿ ಒಂದು ವಿಷಯವನ್ನು ತಿಳಿಸ್ಕೊಳ್ಳಕ್ಕೆ ನಾನು ಕೋರ್ತಾ ಇದ್ದೇನೆ. ನಮ್ಮದು ತಲಕಾಲಬೆಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇಲ್ಲಿ ಪುಟ್ಟಣ್ಣ ಬರ್ತಾ ಇದ್ರು ಯಾವಾಗಲೂ ಇಲ್ಲಿ ಪೂಜೆಗೆ. ಇಲ್ಲಿ ಇರೋರು ಯುವಕರೆಲ್ಲ ನಾವೆಲ್ಲ ಕೇಳ್ಕೊಂಡು ಈ ಬೆಟ್ಟಕ್ಕೆ ರಸ್ತೆ ಆಗ್ಬೇಕಂತ ನಾವು ಕೇಳ್ಕೊಂಡಿದ್ವು. ಅದಕ್ಕೋಸ್ಕರ ಪುಟ್ಟಣ್ಣನ ಒಂದಿನ ಕರೆಸ್ಕೊಂಡು ಬಂದು ತೋರಿಸಿದ್ವು. ಅದಕ್ಕೆ ಅವರು ಒಪ್ಪಿಕೊಂಡು ಜನವರಿ 1ನೇ ತಾರೀಕಿನಲ್ಲಿ ಇಟ್ಟಿರೋದು ಇಟಾಚು ಇನ್ನ ಮಾಡ್ತಾ ಇದೆ. ಮೇಲ್ಗಡೆಗೆ ಹೋಗಿದೆ, ಇನ್ನ ಒಂದು 2 ತಿಂಗಳು ಇರ್ತದೆ. ಇನ್ನ 2 ತಿಂಗಳು ಆಗ್ತದೆ. ಇಲ್ಲಿ ಪಾರ್ಕು ಗೀರ್ಕು ಎಲ್ಲ ಮಾಡಬೇಕು. ಬೆಟ್ಟದ ಮೇಲ್ಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನೀರು ಪೈಪು ನೀರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವ್ರದ್ದೇ ಲೆಕ್ಕ ಇದು. ಪುಟ್ಟಣ್ಣರವರು ಇಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಮಗೆ ಸೌಕರ್ಯ ಮಾಡ್ತಾ ಇದ್ದಾರೆ. ಯಾರನ್ನ ದಾನಿಗಳಿದ್ರು ನೀವು ಮಾಡಬಹುದು, ಇಲ್ಲಿ ಬಂದು ನಮಗೆ ಒಳ್ಳೇದಾಗ್ತದೆ. ನಮ್ಮ ದೇವರಿಗೆ ಆಶೀರ್ವಾದ ನಿಮ್ಗೆ ಇರಲಿ ಅಂತ ನಾವು 4 ಮಾತುಗಳನ್ನು ಹೇಳಿಕೊಡ್ತಾ ಇದ್ದೀವಿ. ಕಾಂತಾರ ಕಲ್ಯಾಣ ಸಂಪೂರ್ಣವಾಗಿ ಆಗುತ್ತೆ. ಈ ಜಾತ್ರೆಗೆ ಅಟ್ಲೀಸ್ಟ್ ಬೈಕಲ್ಲಿ ಬರೋಂಥವ್ರು ಸ್ವಲ್ಪ ಇಲ್ಲಿ ಬಂದು ದರ್ಶನ ಮಾಡ್ಕೊಳ್ಳೋಂಥ ವ್ಯವಸ್ಥೆಗೆ ಆಗಬೇಕು ಅಂತೇಳಿ ಒಂದು ಪ್ರಯತ್ನ ಸಾಗಿರೋಂಥದ್ದು. ಅದಕ್ಕೆ ಹಗಲು ರಾತ್ರಿ ಎಂದೇ ಇಲ್ಲಿನ ನಮ್ಮ ಮುಖಂಡರು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಮ್ಮ ಕಣ್ಮುಂದೆನೇ ಇದೆ. ಇದು ಬಹಳಷ್ಟು ಕಡಿದಾದಂಥ ಬೆಟ್ಟ ಗುಂಡುಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಸಮಯನೂ ಸಹ ತಗೊಳುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ನಮಗೂ ಒಂದು ಸಂಕಲ್ಪ ಇತ್ತು, ಇಲ್ಲಿ ಈ ಸೇವೆನ ಮಾಡಬೇಕು ಅಂತೇಳಿ. ಹಂಗಾಗಿ ಆತನ ಕೃಪೆಯಿಂದ ಈ ಸೇವೆನ ಸಲ್ಲಿಸೋಂಥ ಭಾಗ್ಯನೂ ಸಹ ನಮ್ಗೆ ಸಿಕ್ಕಿರೋಂಥದ್ದು. ಆತನ ಅನುಗ್ರಹದಿಂದ ಇದುವರೆಗೂ ಯಾವುದೇ ರೀತಿ ವಿಘ್ನಗಳು ಬರದೆ ಎಲ್ಲೂ ಸಹ ನಿಲ್ಲದೆ ಸುಸೂತ್ರವಾಗಿ ರಸ್ತೆ ನಡ್ಕೊಂಡು ಅಭಿವೃದ್ಧಿ ಹೊಂದ್ಕೊಂಡು ಇಷ್ಟು ದೂರ ಬಂದಿರೋದು. ಇದು ಸಾರ್ವಜನಿಕರಿಗೆ ಸುಸೂತ್ರವಾಗಿ ಸಮರ್ಪಣೆ ಆಗ್ತದೆ ಅಂತೇಳಿ ಎಲ್ಲರ ನಂಬಿಕೆ, ನಮ್ಮ ನಂಬಿಕೆ ಮತ್ತು ದೇವರ ಅನುಗ್ರಹ ಮತ್ತು ಮನುಕುಲಕ್ಕೆ ಒಳ್ಳೇದಾಗಲಿ ಅಂತೇಳಿ ಸಂಕಲ್ಪ ಮಾಡೋದ್ರಿಂದ ಎಲ್ಲ ಕೆಲಸನೂ ಸಹ ಒಳ್ಳೇದಾಗ್ತದೆ ಅನ್ನೋದು ನನ್ನ ನಂಬಿಕೆ ಭಾವನೆ. ಹಂಗಾಗಿ ಇದು ಅತಿ ಶೀಘ್ರವಾಗಿ ಎಲ್ರಿಗೂ ಸಹ ಸಮರ್ಪಣೆ ಆಗ್ತದೆ, ಎಲ್ಲರೂ ಓಡಾಡೋಂಥದ್ದಾಗ್ತದೆ. ದೇವರ ಅನುಗ್ರಹದಿಂದ ಒಳ್ಳೇದಾಗಲಿ ಅಂತೇಳಿ ನಾನು ಬಯಸ್ತೀನಿ. ನಮ್ಮ ಶಿಡ್ಲಘಟ್ಟ ಉತ್ತರ ಭಾಗದಲ್ಲಿ ತಲಕಾಲಬೆಟ್ಟ ಸನ್ನಿಧಾನ ಶ್ರೀ ಬೂನೇಳ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರ ಒಂದು ದೇವಾಲಯ ಬಹಳಷ್ಟು ಪುರಾತನ ಪ್ರಸಿದ್ಧವಾದಂಥ ದೇವಸ್ಥಾನ.
ಸುಮಾರು 900 ವರ್ಷಗಳಿಗಿಂತನೂ ಹಿಂದಿನಿಂದ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿದ್ದಂಥ ಪ್ರಭುಗಳು ತಿಮ್ಮರಸು ಬೊಮ್ಮರಸು ಪ್ರಭುಗಳು ಬಂದು ಇಲ್ಲಿ ಈ ದೇವಸ್ಥಾನನ ಕಟ್ಟಿದ್ರು, ಪ್ರತಿಷ್ಠಾಪಿಸಿದ್ರು ಅಂತೇಳಿ ಒಂದು ಜನರ ನಾಣ್ಣುಡಿ ಇದೆ. ಅದರ ಜೊತೆಗೆ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ಬಂದಿದ್ರು, ಇಲ್ಲಿ ತಪಸ್ ಮಾಡಿದ್ರು. ಒಂದು ರೀತಿ ಈ ಬೆಟ್ಟನೂ ಸಹ ಏನೋ ಒಂದು ರೀತಿ ಕಡ್ದಾಗಿ ಏನೋ ಅವರು ತುಂಬ ಇಲ್ಲಿ ಏನು ತಪಸ್ ಮಾಡೋದಕ್ಕೆ ಪ್ರಾಶಸ್ತ್ಯವಾದಂಥ ಸ್ಥಳವಾಗಿ ಇದು ವಾಲ್ಮೀಕಿ ಮಹರ್ಷಿಗಳಿಂದ ತಲಕಾಯಲ್ ಬೆಟ್ಟವಾಗಿ ಪ್ರಸಿದ್ಧಿಯಾಗಿರೋಂಥದ್ದು ನಾವು ನೋಡ್ತಾ ಬಂದಿದ್ವಿ. ಬೆಟ್ಟದ ಮೇಲೆನೂ ಸಹ ಕೆಳಗಡೆ ಏನು ಪ್ರತಿಷ್ಠಾಪನೆ ಆಗಿತ್ತು ಲಕ್ಷ್ಮೀ ವೆಂಕಟರಮಣ ದೇವರ ದೇವಾಲಯ, ಅದೇ ರೀತಿ ಬೆಟ್ಟದ ಮೇಲೆನೂ ಸಹ ಇಲ್ಲಿ ಪ್ರತಿಷ್ಠಾಪಿಸಿ ನೆಲೆಸಿರೋಂಥದ್ದನ್ನು ಸಹ ಇಲ್ಲಿನ ಭಕ್ತಾದಿಗಳು, ನಮ್ಮ ರೈತಾಪಿ ಕುಟುಂಬಗಳಿಗೆ ಎಲ್ಲರಿಗೂ ಸಹ ಗೊತ್ತಿರೋಂಥ ವಿಚಾರ. ಆ ನಿಟ್ಟಿನಲ್ಲಿ ಬಹಳ ಈ ಭಾಗದ ಜನಗಳ ನಿರೀಕ್ಷೆ, ಬಹಳ ಒಂದು ಹರಕೆ ಇತ್ತು, ಈ ಬೆಟ್ಟಕ್ಕೆ ರಸ್ತೆ ಆಗಬೇಕು, ಇಲ್ಲಿ ನಾವುಗಳು ಬೈಕಲ್ಲೋ ಕಾರಲ್ಲೋ ನಮ್ಮ ಅನುಕೂಲವಂತ ವಾಹನಗಳಲ್ಲಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಂಥದ್ದಾಗಬೇಕು ಅಂತೇಳಿ ಸಾಕಷ್ಟು ಅವರ ಒಂದು ಬೇಡಿಕೆ ಹಿಂದಿನಿಂದಲೂ ಇತ್ತು. ಅದಕ್ಕೆ ಪೂರಕವಾಗಿ ರಸ್ತೆ ಮಾಡೋಂಥ ಕೆಲಸ ಪ್ರಾಮಾಣಿಕವಾಗಿ ಯತಿರಾಜ್ ಮಹಾರಾಜ್ ಸ್ವಾಮಿಗಳು ಇಲ್ಲಿ ಆಗಮಿಸಿ ಅವರು 85 ವರ್ಷ ಇಳಿಯ ವಯಸ್ಸಿನಲ್ಲಿ ಈ ಬೆಟ್ಟನ ಹತ್ತಿ ಇಲ್ಲಿ ದೇವರ ದರ್ಶನ ಪಡ್ಕೊಂಡು ನಮ್ಮಗಳಿಗೆಲ್ಲರಿಗೂ ಇಲ್ಲಿ ಆಶೀರ್ವಚನ ಮಾಡಿ ಈ ಬೆಟ್ಟಕ್ಕೆ ರಸ್ತೆನ ನೀವೆಲ್ಲ ಮಾಡಬೇಕು ಅಂತೇಳಿ ನಮಗೆ ಆಶೀರ್ವಚನ ನೀಡಿದರು. ಅದನ್ನ ಎಲ್ಲ ನಮ್ಮ ಮುಖಂಡರುಗಳ ಸಹಕಾರದಿಂದ, ಇಲ್ಲಿನ ಏನು ಕಮಿಟಿ ಸಹಕಾರದಿಂದ, ಪ್ರತಿಯೊಬ್ಬರು ಸಹಕಾರದಿಂದ ಸಹ ಅಧಿಕಾರಿಗಳು ಪ್ರತಿಯೊಬ್ಬರು ಸಹ ಇಲ್ಲಿ ನಮಗೆ ಸಹಕಾರನ ಕೊಟ್ಟು ಈ ರಸ್ತೆನ ಕೆಳಗಡೆ ಜನವರಿ 1ರಿಂದ ಪ್ರಾರಂಭ ಮಾಡಿ ಈ ಹಂತದವರೆಗೂ ಸಹ ಆ ರಸ್ತೆ ಸುಮಾರು ಬೆಟ್ಟದ ಮೇಲೆ ರಸ್ತೆ ಈಗ ರೀಚ್ ಆಗಿರೋಂಥದ್ದು. ಎಲ್ಲ ವಾಹನಗಳು ಓಡಾಟಕ್ಕೆ ಇನ್ನೊಂದು 8-10 ದಿನಗಳಲ್ಲಿ ಇದು ಸಜ್ಜಾಗಂತ ನಿಟ್ಟಿನಲ್ಲಿ ತಯಾರಾಗಿರೋಂಥದ್ದು. ಎಲ್ಲ ಈ ಸಾಧನೆಗೆ ಆ ಸ್ವಾಮಿಯ ಕೃಪೆ, ಅನುಗ್ರಹ, ಎಲ್ಲ ಭಕ್ತಾದಿಗಳ ಅನುಗ್ರಹ, ಎಲ್ಲ ಅವರ ಒಂದು ಮನದ ಬಯಕೆ ಈಡೇರಂಥ ದಿನ ಆ ಸುಸಂದರ್ಭಗಳು ಬಂದು ಒದಗಿದೆ. ಇಲ್ಲೂ ಸಹ ದೇವರ ದರ್ಶನ ಪಡ್ಕೊಂಡು ತಮ್ಮ ಧಾರ್ಮಿಕ ಕೆಲಸಗಳನ್ನ ಎಲ್ಲರೂ ಸಹ ಈ ಸುತ್ತಮುತ್ತಲಿನ ಗ್ರಾಮದ ನಿವಾಸಿಗಳು, ಶಿಡ್ಲಘಟ್ಟದ ಜನತೆ, ಬೆಂಗಳೂರಿನಲ್ಲಿ ನೆಲೆಸಿರೋಂಥವ್ರು ಎಲ್ಲರೂ ಸಹ ಈ ದೇವರಿಗೆ ಭಕ್ತಾದಿಗಳು ಮನೆ ದೇವರು ಅಂತೇಳಿ ಪೂಜೆ ಮಾಡೋಂಥವ್ರ ಸಂಖ್ಯೆನೂ ಹೆಚ್ಚಾಗಿರೋದ್ರಿಂದ ಹೆಚ್ಚು ಪ್ರಸಿದ್ಧಿಯಾಗಿ ಇದು ಒಂದು ಪ್ರವಾಸೋದ್ಯಮ ಸ್ಥಳವಾಗಿ ರೂಪುಗೊಳ್ಳಲಿ. ಅದಕ್ಕೆ ಒಂದು ರೀತಿ ದೇವರ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ನಿಟ್ಟಿನಲ್ಲಿ ಸಹಕರಿಸಿದಂಥವ್ರಿಗೆ ಎಲ್ಲರಿಗೂ ಸಹ ನಾನು ಆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ನಮಗೆ ದೇವರ ಅನುಗ್ರಹದಿಂದ ಯಾವುದೇ ರೀತಿ ವಿಘ್ನಗಳು, ತೊಂದರೆಗಳು ಬರದೆ ಸರಾಗವಾಗಿ ಕೆಲಸ ಸಾಗ್ತಾ ಇರೋದು ಸ್ವಾಮಿಯ ಕೃಪೆ, ಅನುಗ್ರಹ. ಸದಾ ಇಲ್ಲಿ ಕೆಲಸ ಮಾಡೋಂಥವ್ರು, ಮಾಡಿಸೋಂಥವ್ರು, ಒಂದು ರೀತಿ ಆಗಬೇಕು ಅಂತೇಳಿ ಬಯಕೆ ಇರೋಂಥವ್ರು ಪ್ರತಿಯೊಬ್ಬರಿಗೂ ಸಹ ಸ್ವಾಮಿಯ ಅನುಗ್ರಹ ಆಗಲಿ, ಎಲ್ರಿಗೂ ಸಹ ಒಳ್ಳೆಯದು ಮಾಡಲಿ, ಎಲ್ಲರ ಇಷ್ಟಾರ್ಥ ಈಡೇರಿಸಲಿ. ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಪಡೆದಷ್ಟೇ ನಾವು ಇಲ್ಲಿ ದರ್ಶನ ಪಡ್ಕೊಂಡ್ರೆ ನಮಗಷ್ಟೇ ಆ ಸಂತೃಪ್ತಿ, ಸಮಾಧಾನ, ನೆಮ್ಮದಿ ತರೋಂಥ ವಾತಾವರಣ ಶಿಡ್ಲಘಟ್ಟದಲ್ಲಿ, ಉತ್ತರ ಭಾಗದಲ್ಲಿ ತಲಕಾಯಲ್ ಬೆಟ್ಟ, ದಕ್ಷಿಣ ಭಾಗದಲ್ಲಿ ಬ್ಯಾಟರಾಯ ಸ್ವಾಮಿ ದೇವರ ಸನ್ನಿಧಾನ ಇರೋಂಥದ್ದು ನಮ್ಮ ಕ್ಷೇತ್ರದ ಪುಣ್ಯ ಭಾಗ್ಯ. ಹಾಗಾಗಿ ಸ್ವಾಮಿಯ ಕೃಪೆ ಸದಾ ನಮ್ಮ ಮೇಲೆ ಏನಪ್ಪ ಮಾಡಬೇಕಂದ್ರೆ ನಾವು ಹೊಂದ್ಕೊಂಡಿದ್ದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು, ಕೆಲಸ ಮಾಡಬೇಕು. ಆ ಮಾಡೋಂಥದ್ದಾದರೆ ತಂತಾನಾಗೆ ನಮ್ಮೆಲ್ಲ ಪ್ರಯತ್ನಗಳಿಗೂ ಭಗವಂತ ಫಲ ಕೊಡ್ತಾನೆ. ಆ ನಿಟ್ಟಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ ನಮ್ಮ ಮುಖಂಡಗಳ ಎಲ್ಲ ಸಹಕಾರದಿಂದ ಸಾಗಿರುವಂಥದ್ದು. ಅದಕ್ಕೆ ಸ್ಪಂದಿಸಿದಂಥವ್ರಿಗೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿ ಎಲ್ರಿಗೂ ಭಗವಂತ ಒಳ್ಳೆಯದು ಮಾಡಲಿ. ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ರೈತಾಪಿ ಕುಟುಂಬಗಳಿಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟು ಹೆಚ್ಚು ಮುಂದುವರಿಯುವಂಥದ್ದಾಗಲಿ, ಹೆಚ್ಚು ಆರ್ಥಿಕ ಶಕ್ತಿ ನಮ್ಮ ಕುಟುಂಬಗಳಲ್ಲಿ ಸಿಗಲಿ, ಮಕ್ಕಳು ಹೆಚ್ಚು ಅವಕಾಶ ಪಡೆದುಕೊಂಡು ಉತ್ತುಂಗಕ್ಕೆ ಹೋಗಿ ತನ್ನ ತಂದೆ ತಾಯಿಗಳನ್ನೆಲ್ಲ ಪೋಷಿಸುವಂಥ ಶಕ್ತಿ ಅವ್ರಿಗೆ ದೇವರು ಅನುಗ್ರಹಿಸಲಿ. ರೈತರಿಗೆ ಮಳೆ ಬೆಳೆ ಆಗಿ ಇದ್ದಂಥ ಬೆಳೆಗೆ ಒಳ್ಳೆ ಬೆಲೆ ಬಂದು ಅವರ ಮುಖದಲ್ಲಿ ಸಂತೋಷ ತುಂಬಲಿ ಈ ವರ್ಷ ಅಂತೇಳಿ ವರ್ಷದ ಪ್ರಾರಂಭದಲ್ಲಿ ಇನ್ನೇನು ನಮಗೆ ಇಲ್ಲಿ ರಥೋತ್ಸವವನ್ನು ಸಹ ಇದೇ ತಿಂಗಳ 12ನೇ ತಾರೀಕು ರಥೋತ್ಸವ ಇರೋಂಥದ್ದು. ಹಾಗಾಗಿ ದೇವರ ಅನುಗ್ರಹ ಎಲ್ಲರೂ ಸಹ ಪಡೆದುಕೊಂಡು ಎಲ್ಲರೂ ಅವನ ಆಶೀರ್ವಾದಕ್ಕೆ ಬಾಧೆ
ಆಶೀರ್ವದಿಸ್ಕೊಬೇಕು, ಆ ಕಷ್ಟ ಪಡ್ಕೊಬೇಕು ಅಂತೇಳಿ ನನ್ನ ಸುತ್ತದಲ್ಲಿ ತಮ್ಮ ಮುಖೇನ ಸಮಸ್ತ ಜನತೆಗೆ ನಾನು ಶುಭ ಕೋರ್ತಾ ಬೆಟ್ಟ ಪರಿಶೀಲಿಸಿದ ತಾವು ಅಂದ್ರೆ ನಿಯಮ ನಡ್ಕೊಂಡು ಮೇಲೆ ಹತ್ತಿದ್ರೆ ಇಲ್ಲಿ ಒಂದು ದೃಶ್ಯ ಕಾಣಬಹುದು. ಅದು ಏನಪ್ಪಾ ಅಂತಂದ್ರೆ, ಕಾಲ್ನಡಿಗೆಯಲ್ಲಿ ಬರುತ್ತರ ಸಾರ್ವಜನಿಕರು ಬೆಟ್ಟಕ್ಕೆ ಹೋಗಲು ಒಂದು ರಸ್ತೆ ಕಾಮಗಾರಿಯನ್ನ ಮಾಡಿದ್ದ ವ್ಯಕ್ತಿ ಯಾರಪ್ಪ ಅಂತಂದ್ರೆ 2005ರಲ್ಲಿ ಎಸ್ ಮಂಜುನಾಥ್ ಅವರು ಶಾಸಕರಾಗಿದ್ದಾಗ ಈ ರಸ್ತೆ ಕಾಮಗಾರಿಯನ್ನು ಮಾಡಲಾಗಿತ್ತು. ಅದೇ ತರಹ ಹೈಮಾಸ್ ಲೈಟ್ ಅನ್ನು ಅವರು ಅಭಿವೃದ್ಧಿ ಮಾಡಲಾಗಿತ್ತು. ಆವತ್ತಿಂದ ಇವತ್ತಿವರೆಗೂ ಯಾವುದೇ ಅಭಿವೃದ್ಧಿ ಕಂಡದೇ ಇರುವಂತಹ ಈ ಬೆಟ್ಟದ ಮೇಲೆ ಹೋಗಲು ಯಾವುದೇ ವಾಹನಗಳನ್ನ ನಿಲ್ಲಿಸೋದಾಗ್ಲಿ ಇಲ್ಲ ಹೋಗುವಾಗಲಿ ಅಭಿವೃದ್ಧಿ ಕಂಡಿರಲಿಲ್ಲ. ಇವತ್ತಿನ ದಿನ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಪುಟ್ಟು ಆಂಜನಪ್ಪ ಅವರು ಒಂದು ಮಹತ್ವದ ಆಕಾಂಕ್ಷೆಯಾಗಿದ್ದ ರಸ್ತೆ ಅಭಿವೃದ್ಧಿಯನ್ನ ಮಾಡುತ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಲವಾರು ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ನಮ್ಮ ಸಮಾಜ ಸೇವಕರು ಪುಟ್ಟು ಆಂಜನಪ್ಪ ಅವರಿಗೆ ತಮ್ಮ ಬೆಂಬಲ ಸದಾ ಇರಬೇಕಾಗಿ ಸಾರ್ವಜನಿಕರ ಒತ್ತಾಯವಾಗಿದೆ. ಹಾಗಾಗಿ ಈ ವೆಂಕಟೇಶ್ವರ ಸ್ವಾಮಿ ಪುಟ್ಟು ಆಂಜನಪ್ಪ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಸದಾ ಆಶೀರ್ವಾದ ಇರಲಿ ಅಂತ ನಾವು ಬಯಸ್ತಾ, ಮುಂದಿನ ರಾಜಕೀಯ ಶಕ್ತಿ ಮತ್ತು ಹೋರಾಟಗಳಿಗೆ ಆ ದೈವ ಶಕ್ತಿ ಇರಲಿ ಅಂತ ಬಯಸಿ ನೀವು ಎಲ್ಲರೂ ಅವರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ನೀಡಿ ಸಾರ್ವಜನಿಕ ಸೇವೆ ಮಾಡಿಕೊಡಲು ಮಾಡಿಕೊಡಬೇಕು.